ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಪುರಾಣದಲ್ಲಿ ಆಂಜನೇಯನಿಗೆ ವಿಶೇಷ ಸ್ಥಾನವಿದೆ. ಆತನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಸಮಾನರು ಯಾರೂ ಇಲ್ಲ. ಹಾಗಾಗಿಯೇ ಭಾರತೀಯರು ಆಂಜನೇಯನನ್ನು ಹಲವಾರು ರೀತಿಯಲ್ಲಿ ಪೂಜಿಸುವ ಮೂಲಕ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಎಂದು ಕಸಪಾ ಜಿಲ್ಲಾಧ್ಯಕ್ಷರಾದ ಕೆಎಸ್ ಸಿದ್ದಲಿಂಗಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಹನುಮಂತಪುರದ ಬಿಎ ಗುಡಿಪಾಳ್ಯದಲ್ಲಿರುವ ಶ್ರೀ ಬಯಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ರಂಗಕೀರ್ತನಾ ಸಂಪದ ಮಲ್ಲಸಂದ್ರ ಇವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಸುನಾದಿ ಸಂಜೆ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಂಗೀತಕ್ಕೂ ಅಂತಹದ್ದೇ ಶಕ್ತಿ ಇದೆ. ಮೇಘ ಮಲ್ಲಾರ ರಾಗ ಹಾಡಿದರೆ ಮಳೆ ಬರುತ್ತದೆ ಎಂಬ ಮಾತಿತ್ತು. ಕಾಕತಾಳೀಯವೋ ಎಂಬಂತೆ ಇಂದು ಸಂಜೆ ಮಳೆಯಾಗುತ್ತಿದೆ. ಒಂದು ಶುಭ ಶಕುನವೆಂದು ಭಾವಿಸಿ ಆಂಜನೇಯನ ಕೃಪೆಯಿಂದ ಮತ್ತಷ್ಟು ಮಳೆಯಾಗಲಿ, ಬೆಳೆ ಬೆಳೆದು ದೇಶದಲ್ಲಿ ಸಮೃದ್ಧಿ ನೆಲೆಸುವಂತಾಗಲಿ ಎಂದು ಶುಭ ಹಾರೈಸಿದರು. ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಲೀಲಾವತಿ ಮಾತನಾಡಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಂಜನೇಯನಿಗೆ ವಿಶೇಷ ಸ್ಥಾನವಿದೆ. ಕೋತಿ ಎಂದು ಹೆಂಗೆಳೆಯುತ್ತಿದ್ದ ಶನಿದೇವ ಸೇರಿದಂತೆ ಅನೇಕರ ಸೊಕ್ಕು ಮುರಿದು ಬ್ರಹ್ಮನಿಂದಲೇ ಚಿರಂಜೀವಿ ಎಂಬ ಬಿರುದು ಪಡೆದವ. ಇಂತಹ ಆಂಜನೇಯನ ಸನ್ನಿಧಿಯಲ್ಲಿ ಡಾಕ್ಟರ್ ಲಕ್ಷ್ಮಣ್ ದಾಸ್ ಸಂಗೀತ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ಭಕ್ತರ ಮನಸ್ಸನ್ನು ಸಂತೋಷಪಡಿಸುವ ಕೆಲಸ ಮಾಡಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಕಾಲದಲ್ಲಿ ಪೌರಾಣಿಕ ನಾಟಕಗಳ ಅಭ್ಯಾಸಕ್ಕೆ ಹೇಳಿ ಮಾಡಿಸಿದ ಜಾಗ. ನಾನು ಕೂಡ ಹಲವಾರು ಬಾರಿ ಇಲ್ಲಿ ಬಂದು ನಾಟಕ ಗೀತೆಗಳು ಸಂಭಾಷಣೆಗಳು ಕಲಿತಿದ್ದೂ ಉಂಟು. ಇಂತಹ ಜಾಗದಲ್ಲಿ ನನಗೆ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡಿದ ದೇವಾಲಯದ ಅರ್ಚಕರು ಸೇರಿದಂತೆ ಸಮಿತಿಯ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ರವೀಶ್ ಜಹಾಂಗೀರ್, ಬಯಲು ಆಂಜನೇಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಹೇಶ್, ಲೋಕಮಾನ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಿಕಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸುನಾದ ಸಂಜೆ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮಣ್ ದಾಸ್ ತಂಡದಿಂದ ಭಕ್ತಿ ಭಾವ ರಂಜನಿ, ದಿಬ್ಬೂರು ಮಂಜು ಮತ್ತು ತಂಡದಿಂದ ಡಾಕ್ಟರ್ ರಾಜ್ ಸುಸ್ವರ, ನಿಟೂರು ರಮೇಶ್ ಮತ್ತು ಸಂಗಡಿಗರಿಂದ ಗೀತ ಸಿಂಚನ, ಮಲ್ಲಸಂದ್ರದ ರತ್ನಮ್ಮ ಮತ್ತು ವೃಂದದಿಂದ ಮಾಧುರ್ಯ ಹಾಗೂ ಹೆಬ್ಬೂರು ವಾಸು ಮತ್ತು ಟಿಆರ್ ಸುಜಾತ ವೃಂದದಿಂದ ಗೀತ ಸಂವೇದನೆ, ಗೀತ ಗಾಯನ ನಡೆಸಿಕೊಟ್ಟರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಈ ಭಾಗದ ರಾಜಕೀಯ ಮುಖಂಡರೇ ಹಾಗೂ ಆಂಜನೇಯ ಸ್ವಾಮಿಯ ಎಲ್ಲ ಭಕ್ತವೃಂದರು, ಈ ದಿನ ಈ ಒಂದು ಸ್ಥಳ ಆಯ್ಕೆ ಮಾಡಿದ್ದು ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂದರೆ ನಾನು ಈ ಏರಿಯಾಗೆ ಬಂದಾಗಲೆಲ್ಲ ಆಂಜನೇಯ ಸ್ವಾಮಿ ಗುಡಿ ಬಾಗಿಲು ಹಾಕಿರ್ತಾ ಇದ್ದೆ. ಇವತ್ತು ನನಗೆ ಬಹಳ ಅಂದರೆ ಬಹಳ ಬಂದ ತಕ್ಷಣ ಲಕ್ಷ್ಮಣ್ ದಾಸರ್ಗೆ ನಾನು 4 ಕಾಲ್ಗೆ ಬಂದ್ಬಿಟ್ಟೆ ಇಲ್ಲಿಗೆ ದೇವಸ್ಥಾನಕ್ಕೋಸ್ಕರ. ಯಾಕೆ ಅಂದರೆ ಆಂಜನೇಯ ಸ್ವಾಮಿ ಅಂದರೆ ನಾವು ಯಾಕೆ ಅವನನ್ನು ಅಷ್ಟು ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತೀವಿ ಅಂದರೆ, ಒಮ್ಮೆ ಆಂಜನೇಯ ಅಂದರೆ ಕೋತಿ ರೂಪದಲ್ಲಿ ಓಡಾಡ್ತಿರ್ತಾನೆ. ಶನಿ ಮಹಾದೇವ ಎದುರುಗಡೆ ಬರ್ತಾ ಇರ್ತಾನೆ. ಈಶ್ವರ, ಬ್ರಹ್ಮ, ಎಲ್ಲ ಪಾರ್ವತಿ, ಲಕ್ಷ್ಮಿ ಎಲ್ಲರೂ ಪಕ್ಕಕ್ಕೆ ಹೋಗ್ತಾರೆ. ಆದರೆ ಕೋತಿ ರೂಪದಲ್ಲಿರೋ ಆಂಜನೇಯ ಪಕ್ಕಕ್ಕೆ ಹೋಗೋದಿಲ್ಲ. ಶನಿ ಪ್ರಶ್ನೆ ಆಗುತ್ತೆ, ಯಾಕೆ ಇವನು ನನ್ನ ಹೆದರ್ಕೊಳ್ಳೋದೇ ಇಲ್ಲ, ನನ್ನ ಕಣ್ಣು ನೋಡಿದ್ರೆ ಎಲ್ಲರೂ ಹೆದರ್ಕೋತಾರೆ ಅಂತ ಶನಿ ಮಹಾದೇವ ಹೇಳ್ತಾನೆ. ಅದಕ್ಕೆ ಆಂಜನೇಯ ಹೇಳ್ತಾನೆ ಕೋತಿ ರೂಪದಲ್ಲಿರೋದು, ನೋಡೋಣ ನೀನು ಸಾಧ್ಯ ಆದರೆ ನನ್ನ ಕಣ್ಣು ನೋಡು ಅಂತ ಹೇಳ್ತಾನ. ಶನಿ ಮಹಾದೇವನಿಗೆ ಆಂಜನೇಯನ ಕಣ್ಣು ನೋಡೋದಕ್ಕೆ ಆಗೋದಿಲ್ಲ. ಯಾಕೆ ಜಿಗಿತಾನೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಕೊನೆಗೆ ಆಂಜನೇಯ ಶನಿ ಮಹಾದೇವನ ಭುಜದಲ್ಲೇ ಕೊಟ್ಕೊಂಡ್ಬಿಡ್ತಾನಂತ. ಆಗ ಶನಿ ಮಹಾದೇವ, ನನಗೆ ಸ್ವಲ್ಪ ಜಂಬ ಇತ್ತು, ಅಹಂಕಾರ ಇತ್ತು, ನನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೋತಾರೆ ಅಂತ, ಆದರೆ ನೀನು ನನಗಿಂತ ಶ್ರೇಷ್ಠನು ಅಂತ ಹೇಳ್ತಾನೆ. ಇದು ಆಂಜನೇಯನ ಒಂದು ಪುರಾಣಗಳಲ್ಲಿ ಬರುವ ಕಥೆಗಳು. ಹಾಗಾಗಿ ಇವತ್ತು ನಾವೆಲ್ಲರೂ ಆಂಜನೇಯ ಸನ್ನಿಧಿಯಲ್ಲಿ ಹಾಡನ್ನ ಹಾಡಿದ್ವಿ. ಹಂಗೂ ಸರ್ ಅಂದರು, ಹೊಸನ್ ನರಸಾಪುರದಲ್ಲಿ ಮಳೆ ಬರ್ತಾ ಇದೆ ಮೇಡಮ್, ಇಲ್ಲೂ ಸ್ಟಾರ್ಟ್ ಆಗ್ತದೆ ಅಂತ. ನಾನು ಇಲ್ಲ ಸರ್, ನಮ್ಮ ಲಕ್ಷ್ಮಣ್ ದಾಸ್ ಬಂದಿರೋದ್ರಿಂದ ಹಾಡುಗಾರಿಕೆ ಆಗೋವರೆಗೂ ಮಳೆ ಬರಲ್ಲ ಅನಿಸುತ್ತೆ, ನೋಡೋಣ ಅಂದರೆ ಅವರ ಒಂದು ನುಡಿಯಿಂದ ಮತ್ತು ಎಲ್ಲ ಹಾಡುಗಾರರಿಂದ ಮಳೆ ಬರ್ತಾ ಇದೆ. ನಮಗೆ ಬೇಕಿತ್ತು ತುಮಕೂರಿಗೆ, ತುಂಬ ಶಕೆ ಆಗ್ತಾ ಇದೆ ಎಲ್ಲರಿಗೂ ಕೂಡ. ಇಷ್ಟೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಆಂಜನೇಯ. ಮಾಡಿ ನಮ್ಮೊಂದಿಗೆ ಆದೇಶ ಸಂಸ್ಥಾಪಕಂತ ಮೇಡಮ್ ಲೀಲಾವತಿ ಮೇಡಮ್ ಅವರು, ಜಾನಕಿಯವರ ಧ್ವನಿಯನ್ನೇ ಹೇಳ್ತಕ್ಕಂಥ ಓದ್ತಕ್ಕಂಥ ಲಕ್ಷ್ಮಮ್ಮ ಅವರು, ನಮ್ಮ ಜಾನಕಿ ರವೀಶ್ ಅವರು, ಶ್ರದ್ಧಾ ಕೇಂದ್ರಕ್ಕೆ ಅವರ ಕೊಡುಗೆ ಅಪಾರ. ಸಮಾಜದ ಕೆಲಸಕ್ಕೆ ಅವರ ಮಧ್ಯೆ, ಆಮೇಲೆ ರೈತರ ಕೆಲಸ
ಸಾಮಾಜಿಕ ಕೆಲಸಗಳಲ್ಲಿ ರವೀಶ್ವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಹಾಗೂ ಶ್ರೀನಿವಾಸ್ ಅವರೇ, ಆನಂದ್ ಅವರೇ, ಈ ಭಾಗದ ಎಲ್ಲ ಪ್ರಮುಖರೇ, ರಾಜ್ಯ ಸಂಗೀತಗಾರರೇ, ಭಕ್ತ ಮಹಾಶಯರೇ, ಸಾಮಾನ್ಯವಾಗಿ ಸಂಗೀತ ಹಾಡುಗಳ ಮುಖಾಂತರ ಮಳೆ ತರಿಸೋದನ್ನ ಇತಿಹಾಸ ಪುರಾಣದಲ್ಲಿ ಕೇಳಿದ್ವಿ. ಬೈಲಾಂಜನೇಯ ದೇವಸ್ಥಾನದಲ್ಲಿ ನಮ್ಮ ದಾಸರು ಮತ್ತು ತಂಡ ಸಂಗೀತ ಪ್ರಾರಂಭ ಮಾಡಿದ ತಕ್ಷಣ ಮಳೆಯ ಶುಭ ಸೂಚನೆ. ವಿಶೇಷವಾಗಿ ನಾವೆಲ್ಲರೂ ಸಂತೋಷ ಪಡಬೇಕು. ಆಂಜನೇಯ ಸ್ವಾಮೀಜಿಯವರಿಗೆ ಜೈಕಾರಕ್ಕೆ ನಾವು ಮಳೆಯನ್ನು ಮೊದಲು ಸ್ವಾಗತ ಮಾಡೋಣ, ಆಮೇಲೆ ಹೇಳಿದಾಗ ಮಳೆಯನ್ನು ಸ್ವಾಗತ ಮಾಡೋಣ. ಸ್ನೇಹಿತರೆ, ಆಂಜನೇಯ ತಂಗಾದಂಥ ದೈತ್ಯ ಶಕ್ತಿಯನ್ನು ಹೊಂದಿರತಕ್ಕಂಥ ಪುರಾಣದ ಇತಿಹಾಸದಲ್ಲಿ ಆಂಜನೇಯ ಅಂತಕ್ಕಂಥದ್ದು ಏನಾದರೂ ನಾವು ನೆನಪು ಮಾಡ್ಕೊಂಡ್ರೆ ಯಾವುದೇ ಒಂದು ದೊಡ್ಡ ಶಕ್ತಿ ಇದ್ರೆ ಅಲ್ಲಿ ಆಂಜನೇಯ ಅಂತಕ್ಕಂಥದ್ದು ನಮಗೆ ನೆನಪು ಬರ್ತದೆ. ಅದನ್ನು ನಮಗೆ ಅನೇಕ ಹೆಸರುಗಳು, ನೂರಾರು ಹೆಸರುಗಳು ಆಂಜನೇಯ, ಭಕ್ತಾಂಜನೇಯ ಅಂತ ಕರೀತಾರೆ, ವೀರಾಂಜನೇಯ ಅಂತ ಕರೀತಾರೆ, ಇದು ಬೈಲಾಂಜನೇಯ, ಬೈಲಾಂಜನೇಯ. ಅನೇಕ ವರ್ಷಗಳ ಹಿಂದೆ ಇಲ್ಲಿ ಮನೆಗಳಿದ್ದಲ್ಲೇ ಇದ್ದಾಗ ಈ ದೇವಸ್ಥಾನ ಊರಿನ ಹೊರಗಡೆ ಇದ್ದದ್ದು, ಅದನ್ನ ನಾಗರಿಕರಾದ ಸೇರಿದನ್ನು ಅಭಿವೃದ್ಧಿಪಡಿಸಿದ್ದು. ಆನಂತರದಲ್ಲಿ ಇಲ್ಲಿ ನಾಟಕ, ಸಂಗೀತ, ನೃತ್ಯ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳು, ವಿವಾಹ ಮಹೋತ್ಸವಗಳು, ಬೇರೆ ಬೇರೆ ಸಾಮಾಜಿಕ ಕೆಲಸಗಳು ಆಗ್ತಾ ಬೈಲಾಂಜನೇಯ ತುಮಕೂರಿನಲ್ಲಿ ಒಂದು ಶ್ರದ್ಧಾ ಕೇಂದ್ರವಾಗಿ ಮಾರ್ಪಾಡು ಮಾಡೋದ್ರಲ್ಲಿ ಅನೇಕ ನಾಗರಿಕರ ಶ್ರಮ ಇದೆ, ಭಕ್ತರ ಶ್ರಮ ಇದೆ. ಮತ್ತು ಬರ್ತಕ್ಕಂಥ ಭಕ್ತರು ಯಾರು ದೇವಸ್ಥಾನಕ್ಕೆ ಬರ್ತಾರೆ ಅಂದರೆ ನಾನಾ ಅರಿಕೆಗಳನ್ನು ಹೊತ್ತು ಬರ್ತಾರೆ. ಬೇರೆ ಬೇರೆ ಸಾಂಸಾರಿಕ ಜೀವನದಲ್ಲಿರ್ತಕ್ಕಂಥದ್ದು, ಸಾಮಾಜಿಕ ಜೀವನದಲ್ಲಿರ್ತಕ್ಕಂಥದ್ದು, ಅವ್ರ ಮನಸ್ಸಿಗೆ ಆಗ್ತಕ್ಕಂಥ ನೋವುಗಳು, ನಲಿವುಗಳು ಎಲ್ಲವನ್ನೂ ದೇವರಿಗೆ ಅರ್ಪಿಸಿ ದೇವರಿಂದ ಒಂದು ಮನಃಶಾಂತಿಯನ್ನು ಪಡೆಯೋದಕ್ಕೋಸ್ಕರ ದೇವಾಲಯಕ್ಕೆ ಬರ್ತಕ್ಕಂಥ ಇಂಥ ಸನ್ನಿವೇಶದಲ್ಲಿ ಈ ಒಂದು ಭಕ್ತರೆಲ್ಲ ಸೇರಿ ಬರುವಂಥ ಈ ದಾರಿಯಲ್ಲಿ ಸುನಾದವನ್ನು, ಸಂಗೀತ ಮಾಧುರ್ಯವನ್ನು